ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು, ಈ ಆಪ್ಷನ್ ಎಂಟ್ರಿ ಅಂದರೆ ಏನು, ಇದು ಹೇಗಿರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ನೀವು ಈಗೇನು ಆಪ್ಷನ್ ಎಂಟ್ರಿ ಬರುತ್ತಲ್ಲ, ಈ ಆಪ್ಷನ್ ಎಂಟ್ರಿ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಯಿತಾ. ಯಾಕಂದರೆ ನೀವು ಇಷ್ಟು ದಿನ ಎಷ್ಟು ಎಫರ್ಟ್ ಹಾಕಿ ಓದಿ ಒಂದು ಒಳ್ಳೆ ರ್ಯಾಂಕ್ ತೆಗೆದಿರ್ತೀರಲ್ಲ, ಸೊ ನಿಮ್ಮ ಆ ತೆಗೆದಿರೋ ಒಳ್ಳೆ ರ್ಯಾಂಕಿಗೆ ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ನೀವು ಅಷ್ಟೇ ಎಫರ್ಟ್ ಹಾಕಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅನ್ನೋದನ್ನು ನಾನು ಈಗ ನೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಆಪ್ಷನ್ ಎಂಟ್ರಿ ಅಂದರೆ ಏನಪ್ಪ ಅಂತಂದರೆ, ನಿಮಗೆ ಇಷ್ಟವಾಗಿರ್ತಕ್ಕಂಥ ಕಾಲೇಜ್ಗಳನ್ನು ನಿಮ್ಮ ಪ್ರಿಯಾರಿಟಿ ವೈಸ್ ಆಪ್ಷನ್ ಆಗಿ ಎಂಟ್ರಿ ಕೊಡ್ತಾ ಹೋಗೋದು. ಸೊ ಆಮೇಲೆ ಆ KAN ಅವರು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಯಾವುದು ನಿಮಗೆ ಸೀಟ್ ಸಿಗುತ್ತೋ ಆ ಸೀಟ್ನ ಅಲೌಟ್ ಅವ್ರು ಮಾಡ್ತಾರೆ. ಸೊ ಈಗೆಲ್ಲ ಏನಾಗಿಬಿಟ್ಟಿದೆಪ್ಪ ಅಂತಂದರೆ, ಭಾಳ ಜನ ಈ ಆಪ್ಷನ್ ಎಂಟ್ರಿನ ಸುಮ್ಮನೆ ಲೆಕ್ಕಕ್ಕಿಲ್ಲದೆ ಸುಮ್ಮನೆ ಮಾಡ್ತಾರೆ. ಅಂದರೆ ಬೇರೆಯವ್ರು ಮಾಡ್ತಾಯಿದ್ದಾರೆ, ನಾವು ಮಾಡೋಣ, ಆ ರೀತಿ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ಮಾಡಬಾರ್ದು. ಭಾಳ ವಿದ್ಯಾರ್ಥಿಗಳು ನಾನು ನೋಡ್ತಾ ಇದ್ದೀನಿ ಆಪ್ಷನ್ ಎಂಟ್ರಿನ ಭಾಳ ಕೇರ್ಲೆಸ್ಸಾಗಿ ತೊಗೊತಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಆಪ್ಷನ್ ಎಂಟ್ರಿನ ನೀಟಾಗಿ ಮಾಡಿದರೆ ಇದು ನಿಮ್ಮ ಮುಂದಿನ 4 ವರ್ಷನ ಡಿಫೈನ್ ಮಾಡುತ್ತೆ. ಸೊ ನೀವಿಲ್ಲಿ ತುಂಬ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಿಮ್ಮ ಮುಂದಿನ 4 ವರ್ಷ ಹೇಗಿರುತ್ತೆ ಅನ್ನೋದು ಇದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೋಬಾರ್ದು. ಸೊ ಈ ಆಪ್ಷನ್ ಎಂಟ್ರಿ ಪ್ರೊಸೆಸ್ಸು ಎಲ್ಲ ಕೋರ್ಸ್ಗಳಿಗೆ ಅಟ್ ಎ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲ ಕೋರ್ಸ್ಗಳಿಗೂ ಸಹ ಒಂದೇ ಟೈಮಲ್ಲೇ ಈ ಆಪ್ಷನ್ ಎಂಟ್ರಿ ಅನ್ನೋದು ನಡೆಯುತ್ತೆ. ಅಂದರೆ BSc ಅಗ್ರಿ ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ವೆಟ್ರಿನರಿ ಆಗಿರ್ಬೋದು, ಎಲ್ಲ ಕೋರ್ಸ್ಗಳಿಗೂ ಸಹ ಒಂದೇ ಟೈಮಲ್ಲೇ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಅಂದರೆ ನೀವು ಫಸ್ಟ್ ಪ್ರಿಯಾರಿಟಿ ನಿಮಗೆ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಕೊಡ್ತೀರಾ, ಸೆಕೆಂಡ್ ಪ್ರಿಯಾರಿಟಿ ಮತ್ತು ಅಗ್ರಿಕಲ್ಚರ್ ಕೊಡ್ತೀರಾ, ಮತ್ತು ತರ್ಡ್ ಪ್ರಿಯಾರಿಟಿ ಮತ್ತು ನಿಮಗೆ ಇಂಜಿನಿಯರಿಂಗ್ ಇಷ್ಟ ಆದರೆ ಇಂಜಿನಿಯರಿಂಗ್ ಕೊಡ್ತೀರಾ. ಈ ರೀತಿ ಎಲ್ಲ ಕೋರ್ಸ್ಗಳಿಗೂ ಅಟ್ ಎ ಟೈಮ್ ಈ ಆಪ್ಷನ್ ಎಂಟ್ರಿ ಅನ್ನೋದು ನಡೆಯುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ KCET ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಲಿಮಿಟ್ ಅನ್ನೋದೇ ಇಲ್ಲ. ನೀವು ಎಷ್ಟು ಬೇಕಾದರೂ ಕಾಲೇಜ್ಗಳನ್ನು ಎಂಟ್ರಿ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಷ್ಟು ಕಾಲೇಜ್ಗಳಲ್ಲಿ ಇಷ್ಟ ಬಂದಷ್ಟು ಬ್ರ್ಯಾಂಚ್ಗಳನ್ನು ನೀವು ಎಂಟ್ರಿ ಮಾಡ್ಬೋದು. ಬಟ್ ನೀವು ಪಕ್ಕಾ ಈ ಕಾಲೇಜಿಗೆ ನಾನು ಹೋಗ್ತೀನಿ, ಈ ಕಾಲೇಜಲ್ಲಿ ಈ ಕೋರ್ಸ್ ಸಿಕ್ಕರೆ ನಾನು ಪಕ್ಕಾ ಹೋಗ್ತೀನಿ ಅಂದರೆ ಮಾತ್ರ ಆ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ. ಇಲ್ಲ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ಗಳನ್ನ ಅಥವಾ ಆ ಕೋರ್ಸ್ಗಳನ್ನ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಕಸ್ಮಾತ್ ನಿಮಗೆ ಇಷ್ಟ ಆಗದೇ ಇರತಕ್ಕಂಥ ಕೋರ್ಸ್ ಏನಾದರೂ ಅಲಾಟ್ ಆದರೆ ನೀವು ಹೋಗಲೇಬೇಕಾಗಿರುತ್ತೆ. ಸೊ ಆ ರೀತಿ ಪರಿಸ್ಥಿತಿಯನ್ನು ನೀವು ತಂದ್ಕೋಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿ ಆ ಕಾಲೇಜನ್ನು ಅಥವಾ ಆ ಬ್ರ್ಯಾಂಚನ್ನು. ಸೊ ಈಗ ಉದಾಹರಣೆಗೆ ನೀವು ಒಂದು ಕಾಲೇಜಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ, ನೀವು ಸುಮ್ಮನೆ ಎಲ್ಲರೂ ಹಾಕ್ತಿದ್ದಾರೆ ಅಂತ ನಾನು ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲ ಬ್ರ್ಯಾಂಚನ್ನು ಸುಮ್ಮನೆ ಹಾಕಿಟ್ಟುಬಿಟ್ಟಿದ್ದೀರ. ಅಕಸ್ಮಾತ್ ಆ ಕಾಲೇಜಲ್ಲಿ ನಿಮಗೇನಾದರೂ ಸಿವಿಲ್ ಬ್ರ್ಯಾಂಚ್ ಸಿಕ್ಕರೆ ನೀವು ಹೋಗಲೇಬೇಕಾಗಿರುತ್ತೆ. ನಿಮಗೆ ಸಿವಿಲ್ ಇಷ್ಟ ಇರಲ್ಲ, ನಿಮಗೇನೋ ಬೇರೆ ಬ್ರ್ಯಾಂಚ್ ಯಾವುದೋ ಇಷ್ಟ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಬ್ರ್ಯಾಂಚು ಯಾವ ಕಾಲೇಜಲ್ಲಿ ಇಷ್ಟನೋ ಆ ಕಾಲೇಜ್ಗಳನ್ನು ಮತ್ತು ಆ ಬ್ರ್ಯಾಂಚನ್ನು ಮಾತ್ರ ಎಂಟ್ರಿ ಮಾಡಿ. ಇಲ್ಲ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜ್ಗಳನ್ನು ಅಥವಾ ಆ ಬ್ರ್ಯಾಂಚ್ಗಳನ್ನು ಸೇರ್ಸೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಎಂಟ್ರಿ ಮಾಡಿ, ಆಯಿತಾ. ಸೊ ಆಮೇಲೆ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಚಾಯ್ಸ್ಗಳನ್ನು ಈ KCET ಫಸ್ಟ್ ರೌಂಡ್ಗಿಂತ ಮುಂಚೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಅದೇ ಫೈನಲ್ ಆಪ್ಷನ್ ಎಂಟ್ರಿ. ಅದಾದಮೇಲೆ ನಿಮಗೆ ಯಾವುದೇ ರೀತಿ ತಿದ್ದುಪಡಿ ಮಾಡೋಕ್ಕೆ ಅವರು KAN ಅವರು ಅವಕಾಶ ಕೊಡಲ್ಲ. ಸೊ ಅದೇ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಸೊ ಭಾಳ ಹುಷಾರಾಗಿ ಮಾಡಿ. ಅದಾದಮೇಲೆ ಏನು ಚೇಂಜಸ್ ಮಾಡೋಕ್ಕೆ ಬರಲ್ಲ. ಅಕಸ್ಮಾತ್ ಚೇಂಜಸ್ ಮಾಡೋಕ್ಕೆ ಬಂದರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡೋಕ್ಕೆ ಬಿಡ್ತಾರೆ ಹೊರತು ನಿಮ್ಗೆ ಹೊಸ ಕಾಲೇಜ್ಗಳನ್ನು ಎಂಟ್ರಿ ಮಾಡೋದಕ್ಕೆ ಏನು ಬಿಡೋಲ್ಲ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಇರೋ ಕಾಲೇಜ್ಗಳನ್ನು, ಇಷ್ಟ ಇರೋ ಬ್ರ್ಯಾಂಚ್ಗಳನ್ನು ಎಲ್ಲದನ್ನೂ ನೀವು ಫಸ್ಟ್ ರೌಂಡ್ ಮುಗಿಯೋಕ್ಕಿಂತ ಮುಂಚೆನೇ ಎಲ್ಲ ನಿಮ್ಗೆ ಇಷ್ಟವಾದ ಕಾಲೇಜ್ಗಳನ್ನು ಅಲ್ಲಿ ಎಂಟ್ರಿ ಮಾಡಿರ್ಬೇಕು ನೀವು ಆಪ್ಷನ್ ಎಂಟ್ರಿಲಿ, ಆಯಿತಾ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ನನ್ನ ಕೇಳಿದರೆ ನಾನು ಏನು ಹೇಳ್ತೀನಪ್ಪ ಅಂದರೆ, ನಿಮ್ಗೆ ಈ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಸೊ ನೀವು ಸೆಕೆಂಡ್ ರೌಂಡಿಗೆ ಮಟ್ಟ ವೇಟ್ ಮಾಡೋದು ಒಂದು ಒಳ್ಳೆ ನಿರ್ಧಾರ. ಯಾಕಪ್ಪ ಅಂತಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತಲ್ಲ, ಸೆಕೆಂಡ್ ರೌಂಡಲ್ಲಿ ಹೋದರೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಅಥವಾ ಅದಕ್ಕಿಂತ ಚೆನ್ನಾಗಿರೋ ಬ್ರ್ಯಾಂಚ್ ಸಿಗೋವಂಥ ಚಾನ್ಸಸ್ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಸೊ ಹಾಗಾಗಿ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದು ನನಗೆ ಇಷ್ಟ ಇದೆ, ಆದರೂ ಸೆಕೆಂಡ್ ರೌಂಡಿನ ಇದಕ್ಕಿಂತ ಬೆಟರ್ ಆಪ್ಷನ್ ಹುಡುಕ್ತೀನಿ ಅನ್ನೋದಾದರೆ ಸೆಕೆಂಡ್ ರೌಂಡಿಗೆ ಹೋದರೆ ಬೆಟ್ರು.
ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸೊ ನೀವು ಆಪ್ಷನ್ ಎಂಟ್ರಿಗೆ ತಯಾರಿಯನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ಈಗ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದಮೇಲೆ ಈ ಆಪ್ಷನ್ ಎಂಟ್ರಿ ನಾನು ಪ್ರಿಪೇರ್ ಆಗ್ತೀನಿ ಅಂದರೆ ಅದು ಭಾಳ ದಡ್ಡತನ ಅಂತ ಹೇಳ್ಬೋದು. ಯಾಕಂದರೆ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದಮೇಲೆ ನಿಮಗೆ ಭಾಳಷ್ಟು ಟೈಮ್ ಇರಲ್ಲ. ನೀವು ಅಷ್ಟರೊಳಗೆ ನೀವು ಹೆಂಗೆ ಕಾಲೇಜ್ಗಳನ್ನೆಲ್ಲ ಲೀಸ್ಟ್ ಮಾಡ್ತೀರಾ, ಆಮೇಲೆ ಬ್ರಾಂಚಸ್ಗಳನ್ನೆಲ್ಲ ಲೀಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪ್ರೇಷನ್ನ. ಅಂದರೆ ಯಾವ ರೀತಿ, ಯಾವ ಕಾಲೇಜು, ಯಾವ ಬ್ರ್ಯಾಂಚು, ನಿಮ್ಗೆ ಯಾವ ಕಾಲೇಜ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ಸಹ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ಆಮೇಲೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ಯಾಕಂದರೆ ಪ್ರತಿ ಕಾಲೇಜಿಂದ ಸ್ಟೂಡೆಂಟ್ಗಳು ತಮ್ಮ ರಿವ್ಯೂಸ್ಗಳನ್ನ ಕೊಟ್ಟಿರ್ತಾರೆ. ಆ ರಿವ್ಯೂಸ್ಗಳನ್ನು ಓದಿ, ಅಥವಾ ನಿಮಗೆ ಸಿಕ್ಕಿರೋ ಕಾಲೇಜುಗಳಲ್ಲಿ ನಿಮ್ಮ ಸುತ್ತಮುತ್ತಲು ಯಾರಾದರೂ ಹೋಗಿದ್ದರೆ ಅವರಿಗೆ ಕಾಲ್ ಮಾಡಿ ಅಲ್ಲಿ ವಿಚಾರಿಸಿ. ಸೊ ಈ ರೀತಿ ಕಾಲೇಜುಗಳ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಆಯಿತಾ. ನೀವು ಎಲ್ಲಾದರೂ ಆ ಕಾಲೇಜುಗಳ ಬಗ್ಗೆ ಇನ್ಫಾರ್ಮೇಷನ್ನ ತೊಗೋಬೋದು. ಆ ರೀತಿ ಇನ್ಫಾರ್ಮೇಷನನ್ನು ತೊಗೊಂಡು ನೀವು ನೀಟಾಗಿ ನೋಡ್ತಾ ಹೋಗಿ. ಅದು ನೀಟಾಗಿ ಒಂದು ಕಾಲೇಜ್ ಇನ್ಫಾರ್ಮೇಷನ್ನ ತೊಗೊಂಡು ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ. ಸೊ ಇದಿಷ್ಟು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಆಗಿರುತ್ತೆ. ಸೊ ಇದಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದ್ಮೇಲೆ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಆ ಕಾಲೇಜುಗಳು ಯಾವ್ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚನ್ನು ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಒಂದು ಲೀಸ್ಟ್ ಇರುತ್ತೆ. ಆ ಲೀಸ್ಟ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆಸ್ಕೊಂಡು ಇಟ್ಕೊಂಡಿರಿ. ಪ್ರಿಂಟೌಟ್ ಮಾತ್ರ ಒಂದು ತೆಗೆಸ್ಕೊಂಡು ಇಟ್ಕೊಂಡಿರಿ. ಸೊ ಇದೆಲ್ಲ ಆದಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಇದೆಲ್ಲ ಆದಮೇಲೆ ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ದಯವಿಟ್ಟು ಲಾಗೌಟ್ ಆಗೋದನ್ನು ಮರಿಬೇಡಿ. ಯಾಕಂದರೆ ಲಾಗೌಟ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಎಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಮೇಕ್ ಶ್ಯೂರ್ ದ್ಯಾಟ್ ನೀವು ಲಾಗೌಟ್ ಆಗಿದ್ದೀರೋ ಇಲ್ವೋ, ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು KCET ಆಪ್ಷನ್ ಎಂಟ್ರಿ ಬಗ್ಗೆ. ಇದಲ್ಲದೆ ನಿಮಗೇನಾದರೂ ನಿಮ್ಮ ಮನಸ್ಸಲ್ಲಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.